ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರಾ CET ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಬರ್ತಿದೆ. ಇವಾಗ ನಾವು ಸ್ಟಡಿ ಸರ್ಟಿಫಿಕೇಟ್ನ ಏನಾದರೂ ಅಪ್ಲೋಡ್ ಮಾಡಬೇಕಾ, ಎಲ್ಲಿ ಸಿಗುತ್ತೆ, ಯಾವ ರೀತಿ ಮಾಡಿಸೋದು, ಈ ರೀತಿ ಸಾಕಷ್ಟು ಪ್ರಶ್ನೆ ಇದೆ. ಮತ್ತು ಇದ್ರ ಜೊತೆಗೆ ಕೆಲವು ಡೌಟ್ಸು ಕೂಡ ಕೇಳಿದ್ರ, ಅದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಬಿಡದೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಿಮಗೆ KECT ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರುತ್ತೆ ಒಂದು ಚಾನಲಲ್ಲಿ. ಹಾಗೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಕಾಮನ್ ಆಗಿ ಒಂದು KECT ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಾಕಷ್ಟು ಒಂದು ಡೌಟ್ಸ್ ಬಂದಿದೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಫಸ್ಟು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. KECT ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 10ನೇ ತಾರೀಕು ಆಗಿರುತ್ತೆ. ಮತ್ತು ನಿಮಗೆ ಎಕ್ಸಾಮ್ ಡೇಟಲ್ಲೂ ಕೂಡ ಚೇಂಜಸ್ನ ಮಾಡಿದರೆ ಅದೆಲ್ಲ ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೀನಿ. ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿರುತ್ತೆ. ಅಲ್ಲಿ ನಿಮಗೆ KECT ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಅಲ್ಲಿ ನಿಮಗೆ ಸಡನ್ನಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ ಅಲ್ಲಿ ಸೊಲ್ಯೂಷನ್ ಇನ್ಸ್ಟೆಂಟಾಗಿ ನಿಮಗೆ ಅಲ್ಲಿ ಕೊಡ್ತಾ ಇರ್ತೀನಿ. ಅಲ್ಲಿ ನೀವು ಆರಾಮಾಗಿ ಅಪ್ಲೈನು ಕೂಡ ಮಾಡ್ಕೋಬೋದಾಗಿರುತ್ತೆ. ಏನು ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ. ಇಲ್ಲಿ ನಿಮಗೆ ಈ ವರ್ಷ ಬದಲಾವಣೆ ಆಗಿರೋದೇನಪ್ಪ ಅಂದರೆ, ಇಲ್ಲಿ KECT ಎಕ್ಸಾಮ್ ಬರೆದ್ರೆ ನೀವೇನು ಮಾಡ್ಬೋದು ಅಂದರೆ, ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಅಥವಾ BSc ಅಗ್ರಿಕಲ್ಚರ್ ಕೋರ್ಸ್ ಆಗಿರ್ಬೋದು, ಫಾರ್ಮ್ ಸೈನ್ಸ್ ಕೋರ್ಸ್ ಆಗಿರ್ಬೋದು, ಇದೆಲ್ಲ ಕೌನ್ಸಿಲಿಂಗ್ ಕೂಡ ನೀವು ಅಟೆಂಡ್ ಮಾಡ್ಬೋದು. ಮತ್ತು ನೀವೇನಾದರೂ ನೀಟ್ ಬರೀತಾ ಇದ್ದೀರಾ ಅಂದರೆ, ನೀವು ಎಲ್ಲ ಏನಾಗ್ತಿತ್ತು ಅಂದರೆ, ಮೊದಲು ನಿಮ್ಮದು ನೀಟ್ ರಿಸಲ್ಟ್ ಬಂದಾದಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಆಮೇಲೆ ನೀವು ಒಂದು ತಿರ್ಗಾ KEಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನೀವು ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಿದ್ದಾರೆ ನೀಟು. ಇಲ್ಲಿ ನೀವು ನೀಟ್ ಎಕ್ಸಾಮ್ ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಸ್ತಾ ಇರೋದು NTA ನಡೆಸಿದ್ರು ಕೂಡ KE ಅವ್ರು ಬಂದ್ಬಿಟ್ಟು ನೀ ಸ್ಟೂಡೆಂಟ್ಸ್ಗೆ ಇಲ್ಲಿ ನಿಮಗೆ ಸೀಟ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಅದಕ್ಕೋಸ್ಕರ ನೀ ಸ್ಟೂಡೆಂಟ್ಸು ಕೂಡ ಇವಾಗ ಬಂದ್ಬಿಟ್ಟು ಇವಾಗಲೇ KECT ಸ್ಟೂಡೆಂಟ್ಸ್ ಜೊತೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಕೋಬೇಕು. ನೀವು CET ಎಕ್ಸಾಮ್ ಬರೆದಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಆದರೆ CET ಅಪ್ಲಿಕೇಶನ್ ನೀವು ಕೂಡ ಹಾಕ್ಕೋಬೇಕಾಗುತ್ತೆ. ಮತ್ತು ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ CET ಅಪ್ಲಿಕೇಶನ್ ಜೊತೆ ಬಂದ್ಬಿಟ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೀತಿದೆ ಆನ್ಲೈನಲ್ಲಿ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಎರಡೂ ಕೂಡ ನಿಮಗೆ ಆನ್ಲೈನಲ್ಲಿ RD ನಂಬರ್ ಹಾಕ್ತಿರಲ್ಲ ಅಲ್ಲೇ ನಿಮಗೆ ವೆರಿಫೈ ಮಾಡ್ತಾರೆ, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕಾದ್ರೆ ನಿಮ್ಮದೇ ಹಾಕಿ. ಯಾಕೆಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ SNQ ಕೋಟಾಗೆ ಎಲಿಜಿಬಲ್ ಆಗ್ತೀರಾ, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿದ್ರೆ ನಿಮಗೆ ಕ್ಯಾಟಗರಿ ರಿಸರ್ವೇಷನ್ ಸಿಗುತ್ತೆ, ಮತ್ತು ನಿಮಗೆ ಕಟ್ ಆಫ್ ಕಮ್ಮಿ ಆಗುತ್ತೆ, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಅದಕ್ಕೋಸ್ಕರ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನಿಮ್ಮದೇ ಹಾಕಿ, ಇಲ್ಲೇ ಆನ್ಲೈನಲ್ಲೇ ವೆರಿಫೈ ಮಾಡ್ತಾರೆ, ಅಲ್ಲೇ ನಿಮಗೆ ಅಪ್ರೂವ್ನ ಕೊಡ್ತಾರೆ. ಏನು ತಲೆ ಕೆಡಿಸ್ಕೊಬಿಡಿ. ಇಲ್ಲಿ ನಿಮಗೆ ಮೇಯ್ನಾಗಿ ಏನು ಡೌಟ್ ಬರ್ತಿದೆ ಅಂದರೆ, ಇಲ್ಲಿ ನಾವು CET ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ಆದರೆ ಲಾಸ್ಟು ಒಂದು ಸ್ಟೆಪ್ಪಲ್ಲಿ ಏನಾಗ್ತಿದೆ ಅಂದರೆ, ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ನಮಗೆ ಒಂದು ಸ್ಟಡಿ ಸರ್ಟಿಫಿಕೇಟ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ನಾವು ಅಪ್ಲೋಡ್ ಮಾಡಬೇಕಾ ಅಂತಲೂ ಕೂಡ ಕೇಳ್ತಾ ಇರ. ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಾದರೆ, ಅಲ್ಲಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಪ್ಲೋಡ್ ಮಾಡೋಕ್ಕೆ ಎಲ್ಲನೂ ಕೂಡ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ವೆರಿಫೈ ಮಾಡಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸು ಕೂಡ ಅವರು ಅಲ್ಲೇ ವೆರಿಫೈ ಮಾಡ್ಬೋದು. ಆಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1 ತಿಂಗಳು ಟೈಮ್ ತೊಗೋತಾರೆ. ಅದನ್ನೆಲ್ಲ ಕೂಡ ರಿಡ್ಯೂಸ್ ಮಾಡೋಕ್ಕೆ ಇವಾಗಲೇ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಅಲ್ಲೇ ಮಾಡ್ತಾಯಿದ್ರೆ, ಅದರಿಂದ ನೀವು ಇವಾಗಲೇ ಎಲ್ಲನೂ ಕೂಡ ಅಪ್ಲೋಡ್ ಮಾಡಬೇಕು. ಮತ್ತು ಯಾವ ರೀತಿ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು, ಎಲ್ಲಿ ಸಿಗುತ್ತೆ, ಯಾವ ರೀತಿ ಮಾಡಿಸ್ಬೇಕು, ಅದ್ರ ಬಗ್ಗೆ ನಮ್ಮ ಚಾನಲ್ ಆಗಲೇ ಸಪ್ರೇಟಾಗಿ ವೀಡಿಯೋ ಇದೆ. ಲಿಂಕ್ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಆ ರೀತಿ ನೀವು ಒಂದು ಸ್ಟಡಿ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಬಂದು ಅಪ್ಲೋಡ್ ಮಾಡಿ, ಸರಿನಾ? ಆ ಡಾಕ್ಯುಮೆಂಟ್ಸಲ್ಲಿ ನೀವು ಅಪ್ಲೋಡ್ ಮಾಡಾದ್ಮೇಲೆ ಅವ್ರು ಅಲ್ಲೇ ವೆರಿಫೈ ಮಾಡ್ತಾರೆ. ನೀವು ತಿರ್ಗಾ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅಗತ್ಯನೇ ಇರಲ್ಲ. ಆರಾಮಾಗಿ ಡೈರೆಕ್ಟಾಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು ರಿಸಲ್ಟ್ ಬಂದಿದ ತಕ್ಷಣ. ಅದಕ್ಕೋಸ್ಕರ ಈ ಒಂದು ಪ್ರೋಸೆಸ್ನ ತಂದಿರೋದು. ಇದೊಂದು ಮೇಜರ್ ಚೇಂಜಸ್ನ ಮಾಡಿದ್ದಾರೆ. ಮತ್ತು ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.